ತ್ರಿವರ್ಣ ಸ್ಪೆಷಲ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಮಿತ್ ಶಾ ಅವಮಾನ ಮಾಡಿದ್ದಾರೆ ಅಂತ ವಿರೋಧ ಪಕ್ಷಗಳು ಆರೋಪ ಮಾಡ್ತಿವೆ. ಅದೇನಾದರೂ ಆಗಲಿ ಅಮಿತ್ ಶಾ ರಾಜೀನಾಮೆ ಕೊಡಲೇಬೇಕು ಅಂತ ಪಟ್ಟು ಹಿಡಿದು ದೇಶಾದ್ಯಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾವೆ. ಹಾಗಾದ್ರೆ ಅಮಿತ್ ಶಾ ಹೇಳಿದ್ದೇನು ಅನ್ನೋದನ್ನ ಒಮ್ಮೆ ನೋಡ್ಕೊಂಡು ಬನ್ನಿ. मान्यवर अभी एक फैशन होगा है आम्बेडकर 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 इतना नाम अगर भगवान का लेते तो 7 जन्मों तक स्वर्ग मिल जाता. ನೋಡಿದ್ರಲ್ಲ, ಬರೀ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಜಪ ಮಾಡ್ತೀರಾ, ಇಷ್ಟೊಂದು ದೇವರನ್ನ ಜಪ ಮಾಡಿದಿದ್ರೆ ಸ್ವರ್ಗ ಸಿಗ್ತಾ ಇತ್ತು ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳ್ತಾ ಇದ್ದಾರೆ. ಇದರ ವಿರುದ್ಧ ಇದೀಗ ಆಕ್ರೋಶ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಬಾಬಾ ಸಾಹೇಬರನ್ನ ಸ್ಮರಣೆ ಮಾಡೋದ್ರಲ್ಲಿ ತಪ್ಪೇನಿದೆ ಅಂತ ಇಡೀ ದೇಶಾದ್ಯಂತ ಕೇಳ್ತಾ ಇದ್ದಾರೆ. ಆದ್ರೆ ಅಮಿತ್ ಶಾ ನಾನು ಹಾಗೆ ಹೇಳಿದ್ದಲ್ಲ ಹೀಗೆ ಅಂತ ಸಮಜಾಯಿಷಿಯನ್ನ ಕೊಡ್ತಾ ಇದ್ದಾರೆ. ಇದಕ್ಕೆ ಒಪ್ಪದ ವಿರೋಧ ಪಕ್ಷದವರು ಅಂಬೇಡ್ಕರ್ ಅನುಯಾಯಿಗಳನ್ನ ಅವಮಾನಿಸಿದ ಅಮಿತ್ ಶಾ ರಾಜೀನಾಮೆ ಕೊಡಲೇಬೇಕು ಅಂತ ಪಟ್ಟು ಹಿಡಿತಾ ಇದ್ದಾರೆ. जो बाबा साहब का अपमान शाह ने किया है वो गलत है, इसीलिए आई डिमांड हिज रेसिग्नेशन. ಪ್ರಿಯ ವೀಕ್ಷಕರೇ, ಒಂದಂತೂ ಸತ್ಯ, ಅಂಬೇಡ್ಕರ್ ಅಂದ್ರೆ ಶೋಷಿತ ಸಮುದಾಯಗಳ ಪಾಲಿಗೆ ಕಗ್ಗತ್ತಲ ಕಂದಿಲು ಇದ್ದ ಹಾಗೆ. ಅದು ದಲಿತರಾಗಿರಬಹುದು, ಮುಸ್ಲಿಮರಾಗಿರಬಹುದು, ಹಿಂದುಳಿದ ವರ್ಗ ಮಹಿಳೆಯರೇ ಆಗಿರಬಹುದು, ಅಥವಾ ಬ್ರಾಹ್ಮಣರಿಗೆ ಆಗಿರಬಹುದು. ಎಲ್ಲೆಲ್ಲಿ ಅವಶ್ಯಕತೆ ಇರುತ್ತೋ ಅಲ್ಲೆಲ್ಲ ಅಂಬೇಡ್ಕರ್ ನಿತ್ಯದ ಸ್ಮರಣೆ ಆಗ್ತಾರೆ. ಇವತ್ತು ಚಾಯ್ವಾಲ ಮೋದಿ ಪ್ರಧಾನಿ ಆಗಿರೋದಿಕ್ಕೂ, ಕುರುಬ ಸಮುದಾಯದ ಸಿದ್ದರಾಮಯ್ಯ ಸಿಎಂ ಆಗಿರೋದಿಕ್ಕೂ ಅಷ್ಟೇ ಯಾಕೆ, ಅಮಿತ್ ಶಾ ಅವರೇ ಹೋಮ್ ಮಿನಿಸ್ಟರ್ ಆಗಿರೋದಿಕ್ಕೂ ಅಂಬೇಡ್ಕರ್ ಕಾರಣ. ಅವರು ಬರೆದು ಕೊಟ್ಟ ಸಂವಿಧಾನ ಮೂಲ ಕಾರಣ. ಶೋಷಿತ ಸಮುದಾಯಗಳ ಪಾಲಿಗೆ ಮುಳುಗದ ಸೂರ್ಯನಂತೆ ಕಂಗೊಳಿಸ್ತಾ ಇರೋ ಬಾಬಾ ಸಾಹೇಬರು ಎಸಿ ರೂಮ್ ನಲ್ಲಿ ಇರೋರಿಗಾಗಿ ಅಲ್ಲ, ಗುಡಿಸ್ನಲ್ಲಿ ಜೀವ ಸವಿಸ್ತಾ ಇರೋರಿಗೆ ದಿನನಿತ್ಯದ ಕಂದೀಲಾಗಿ ಬೆಳಕನ್ನ ಕೊಡ್ತಾ ಇರ್ತಾರೆ. ದಿನಾಲು ಅವರು ಕೊಟ್ಟು ಹೋದ ಸಂವಿಧಾನ ಪ್ರತಿಯೊಬ್ಬರಿಗೂ ಅನ್ವಯ ಆಗ್ತಾನೇ ಇರುತ್ತೆ. ಹೀಗಿರ್ಬೇಕಾದ್ರೆ ಅಂಬೇಡ್ಕರ್ ಅಂತ ಸ್ಮರಣೆ ಮಾಡೋದ್ರಲ್ಲಿ ತಪ್ಪೇನಿದೆ? ಇದನ್ನ ಮುಂದಿಟ್ಕೊಂಡು ವಿರೋಧ ಪಕ್ಷಗಳು ಅಮಿತ್ ಶಾ ಮತ್ತು ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾವೆ. ಅಮಿತ್ ಶಾ ಪ್ರತಿಪಾದನೆ ಮಾಡುವ ಬಲಪಂಥೀಯ ಸಿದ್ಧಾಂತ ಇತಿಹಾಸದಲ್ಲಿ ಅಂಬೇಡ್ಕರ್ ಪಾಲಿಗೆ ಹೇಗೆಲ್ಲ ಮಾರಣಾಂತಿಕವಾಗಿತ್ತು ಅನ್ನೋದನ್ನ ನೆನಪು ಮಾಡ್ತಾ ಇದ್ದಾವೆ. BS ಮುಂಜೆ RSS ಅನ್ನ ಸ್ಥಾಪನೆ ಮಾಡಿದವರಲ್ಲಿ ಒಬ್ರು. ಇವರು ಹಿಂದೂ ಧರ್ಮವನ್ನ ಬಿಟ್ಟು ಹೋಗ್ತಾ ಇರೋದನ್ನ ಯಾರು ಪ್ರಚೋದನೆ ಮಾಡ್ತಾರೋ ಅವರಿಗೆ ಶಿಕ್ಷೆ ಕೊಡಬೇಕು ಅಂತ ಬರೀತಾರೆ. ಅಂಬೇಡ್ಕರ್ ಹಿಂದೂ ಧರ್ಮವನ್ನ ಬಿಟ್ಟು ಬೌದ್ಧ ಧರ್ಮಕ್ಕೆ ಹೋಗಿರ್ತಾರೆ. ಒಂದ್ ಕಡೆ ಸಾವರ್ಕರ್ ಮನುಸ್ಮೃತಿಯೇ ಶ್ರೇಷ್ಠ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಅಂಬೇಡ್ಕರ್ ಮನುಸ್ಮೃತಿಯನ್ನ ಸುಟ್ಟು ಹಾಕ್ತಾರೆ. ಬಾಬಾ ಸಾಹೇಬರು ಬೌದ್ಧ ಧರ್ಮಕ್ಕೆ ಸೇರಿದಾಗ ಹೇಡಿ ಧರ್ಮಕ್ಕೆ ಸೇರಿದ ಅಂಬೇಡ್ಕರ್ ಅಂತ ಸಾವರ್ಕರ್ ಬಾಬಾ ಸಾಹೇಬರ ಬಗ್ಗೆ ತುಚ್ಛವಾಗಿ ಮಾತನಾಡ್ತಾರೆ. 1949 ನವೆಂಬರ್ 26ನೇ ತಾರೀಕಿಗೆ ಸಂವಿಧಾನ ಸಮರ್ಪಣೆ ಆದಾಗ RSS ನ ಮುಖವಾಣಿಯಾಗಿದ್ದ ಆರ್ಗನೈಸರ್ ನಲ್ಲಿ ಸಂವಿಧಾನವನ್ನು ವಿರೋಧಿಸಿ ಬರೆಯಲಾಗುತ್ತೆ. ಅಂಬೇಡ್ಕರರಿಗೆ ಅಪಮಾನ ಮಾಡಲಾಗುತ್ತೆ. ನೀವು ಸ್ವಲ್ಪ ಗಮನಿಸಿ ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರರನ್ನ ಅಪಮಾನಿಸಿದ ಸಾವರ್ಕರ್ ಬಗ್ಗೆ ಆಗಲಿ, ಮುಂಜೆ ಬಗ್ಗೆ ಆಗಲಿ, ಅಥವಾ ಆರ್ಗನೈಸರ್ ಪತ್ರಿಕೆ ಬಗ್ಗೆ ಆಗಲಿ ಅಮಿತ್ ಶಾ ಒಪಿನಿಯನ್ ಏನು? ಅಂಬೇಡ್ಕರ್ ಹಿಂದೆ ದೊಡ್ಡ ಜನ ಸಮುದಾಯ ಇರೋ ಕಾರಣಕ್ಕೆ ಅಂಬೇಡ್ಕರ್ ಹೆಸರನ್ನ ಜಪಿಸಿ ಸಂವಿಧಾನವನ್ನು ಅನೆಗೊತ್ತಿಕೊಳ್ಳುವ ಇವರು ಅಂಬೇಡ್ಕರರನ್ನ ಈ ಹಿಂದೆ ಅಪಮಾನಿಸಿದವರ ಬಗ್ಗೆ ಏನ್ ಹೇಳ್ತಾರೆ? ಬಾಬಾ ಸಾಹೇಬರು ವಿರೋಧಿಸಿದ ಸಾವರ್ಕರರನ್ನ RSS ಅನ್ನ ಬಿಜೆಪಿಯವರು ವಿರೋಧಿಸ್ತಾರ? ಸಾಧ್ಯನೇ ಇಲ್ಲ. ಅವರಿಂದಲೇ ನಾವು ಅಂತ ಹೇಳ್ಕೊಳ್ತಾರೆ. ಇನ್ನೊಂದ್ ಕಡೆ ಅಂಬೇಡ್ಕರರನ್ನ ತಮ್ಮ ಬದುಕಿನ ಬುನಾದಿ ಅಂದ್ಕೊಂಡವರನ್ನ ಫ್ಯಾಷನ್ ಅಂತ ಅನ್ಕಿಸ್ತಾರೆ. ಇದೆಂತ ಇಬ್ಬಂದಿತನ ಅನ್ನೋದನ್ನ ದೇಶದ ಜನರೇ ನಿರ್ಧಾರ ಮಾಡಬೇಕು. मान्यवर अभी एक फैशन होगा है आम्बेडकर 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 इतना नाम अगर भगवान का लेते तो 7 जन्मों तक स्वर्ग मिल जाता. ಇಲ್ಲಿ ಇನ್ನೊಂದು ವಿಷಯದ ಬಗ್ಗೆ ಮಾತನಾಡಲೇಬೇಕು. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರವನ್ನ ಮುನ್ನಡೆಸ್ತಾ ಇರೋದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ. ನಿಮಗೆ ಗೊತ್ತಿರಬಹುದು, ನರೇಂದ್ರ ಮೋದಿ ಬರೋಬ್ಬರಿ 14 ವರ್ಷ ಗುಜರಾತ್ನ ಮುಖ್ಯಮಂತ್ರಿಯಾಗಿ ಆಡಳಿತವನ್ನ ನಡೆಸಿದ್ದಾರೆ. 10 ವರ್ಷ ಪ್ರಧಾನಿಯಾಗಿ ಮುಗಿಸಿದ್ದಾರೆ. ಈಗ 11ನೇ ವರ್ಷ ಚಾಲ್ತಿಯಲ್ಲಿದೆ. ಆದ್ರೂ ಇವರ ತವರು ರಾಜ್ಯ ಗುಜರಾತ್ನಲ್ಲಿ ಈ ತನಕ ಬಾಬಾ ಸಾಹೇಬ್ ಅಂಬೇಡ್ಕರರನ್ನ ರಾಷ್ಟ್ರೀಯ ನಾಯಕರನ್ನಾಗಿ ಗುರುತು ಮಾಡೇ ಇಲ್ಲ. ಗುಜರಾತ್ನಲ್ಲಿ ಇವತ್ತಿಗೂ ಅಂಬೇಡ್ಕರ್ ಫೋಟೋ ಅಲ್ಲಿನ ಯಾವೊಂದು ಸರ್ಕಾರಿ ಕಚೇರಿಗಳಲ್ಲೂ ಕಂಡು ಬರೋದಿಲ್ಲ. ಈ ಬಗ್ಗೆ ಅಂದ್ರೆ ಅಂಬೇಡ್ಕರ್ ಫೋಟೋ ಗುಜರಾತಿನ ಸರ್ಕಾರಿ ಕಚೇರಿಗಳಲ್ಲಿ ಯಾಕೆ ಆಗ್ತಿಲ್ಲ ಅಂತ ಕೇಳಿದಾಗ 2012ರಲ್ಲಿ ಅವತ್ತಿನ ಸರ್ಕಾರ ಮುಖ್ಯಮಂತ್ರಿಯಾಗಿ ನರೇಂದ್ರ ಮೋದಿ ಅವರೇ ಇರ್ತಾರೆ. ಅವರ ಸರ್ಕಾರ ಹೇಳಿದ್ದೇನಂತಂದ್ರೆ
ಗುಜರಾತಿನ ಸರ್ಕಾರಿ ಕಚೇರಿಗಳಲ್ಲಿ 8 ಜನ ರಾಷ್ಟ್ರೀಯ ನಾಯಕರ ಫೋಟೋಗಳನ್ನ ಮಾತ್ರ ಹಾಕ್ತಾರಂತೆ. ಆ 8 ಜನ ಯಾರಂದ್ರೆ ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಹಾಲಿ ರಾಷ್ಟ್ರಪತಿ, ಹಾಲಿ ಪ್ರಧಾನಮಂತ್ರಿ, ಭಾರತ್ ಮಾತಾ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಮತ್ತು ಶ್ಯಾಮ್ ಪ್ರಸಾದ್ ಮುಖರ್ಜಿ. ಈ ಅಗ್ರಮಾನ್ಯ ರಾಷ್ಟ್ರೀಯ ನಾಯಕರ ಪಟ್ಟಿಯಲ್ಲಿ ಅಂಬೇಡ್ಕರ್ ಹೆಸರನ್ನ ಗುಜರಾತ್ ಸರ್ಕಾರ ಸೇರಿಸೋದೇ ಇಲ್ಲ. ಈ ಬಗ್ಗೆ 2020ರಲ್ಲೂ ಮತ್ತೊಮ್ಮೆ ಸರ್ಕಾರವನ್ನ ಅಂಬೇಡ್ಕರ್ ಫೋಟೋ ಯಾಕೆ ಹಾಕಿಲ್ಲ ಅಂತ ಪ್ರಶ್ನೆ ಮಾಡಲಾಗುತ್ತೆ. ಆಗ್ಲೂ ಅದೇ ಉತ್ತರ ಬರುತ್ತೆ. 2020ರಲ್ಲಿ ಅವತ್ತಿನ ಬಿಜೆಪಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರು ಹೇಳಿದ್ದೇನೆಂತಂದ್ರೆ, ಸರ್ಕಾರಿ ಕಚೇರಿಗಳಲ್ಲಿ ಯಾವ ರಾಷ್ಟ್ರ ನಾಯಕರ ಫೋಟೋಗಳನ್ನ ಹಾಕಬೇಕು ಅಂತ 1996ರ ಸುತ್ತೋಲೆ ಇದೆ. 1996ರಲ್ಲಿ ಪ್ರಪ್ರಥಮವಾಗಿ ಗುಜರಾತ್ನಲ್ಲಿ ಬಿಜೆಪಿ ಸರ್ಕಾರ ಬಂದಿರುತ್ತೆ. ಆ ಸರ್ಕಾರ ಹೊರಡಿಸಿದ ಸುತ್ತೋಲೆಯಲ್ಲಿ ಅಂಬೇಡ್ಕರ್ ಹೆಸರನ್ನ ರಾಷ್ಟ್ರ ನಾಯಕರ ಪಟ್ಟಿಯಲ್ಲಿ ಸೇರಿಸಿರೋದಿಲ್ಲ. ನಮ್ಮ ಸರ್ಕಾರ ಕೂಡ ಅದನ್ನೇ ಕಂಟಿನ್ಯೂ ಮಾಡುತ್ತೆ ಅಂತ 2020ರಲ್ಲಿ ಸಿಎಂ ಆಗಿದ್ದ ಬಿಜೆಪಿಯ ವಿಜಯ್ ರೂಪಾನಿ ಹೇಳ್ತಾರೆ. ಅಂದ್ರೆ ಗುಜರಾತ್ ಬಿಜೆಪಿ ಸರ್ಕಾರದ ಪ್ರಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಷ್ಟ್ರೀಯ ನಾಯಕರೇ ಅಲ್ಲ. ಇದು ಅಮಿತ್ ಶಾ ಅವರ ಅಂತರಂಗ. ಇದನ್ನೇ ಸಂಸತ್ತಿನಲ್ಲಿ ಬಹಿರಂಗವಾಗಿ ಬಾಯಿ ಬಿಟ್ಟಿದ್ದಾರಷ್ಟೇ ಅಂತ ಪ್ರತಿಪಕ್ಷಗಳು ಆರೋಪವನ್ನ ಮಾಡ್ತಾ ಇದ್ದಾವೆ. ಈ ದೇಶದಲ್ಲಿ ಅಂಬೇಡ್ಕರ್ ಹೆಸರಿನಲ್ಲಿ ಅನೇಕ ಕಸರತ್ತುಗಳು ನಡೆದುಬಿಟ್ಟಿದ್ದಾವೆ. ಅಂಬೇಡ್ಕರ್ ಹಿಂದೆ ಬೃಹತ್ ಜನ ಸಮುದಾಯ ಇದೆ ಅನ್ನೋದನ್ನ ಅರ್ಥವಾದ ಮೇಲೆ ಅಂಬೇಡ್ಕರ್ ಹೆಸರಲ್ಲೇ ಕೋಮುವಾದ ಬಿತ್ತೋ ಕೆಲಸ ಕೂಡ ನಡೆದಿದ್ದಾವೆ. ಅಂಬೇಡ್ಕರ್ ವರ್ಸಸ್ ಮುಸ್ಲಿಂ ಅಂತ ಬಿಂಬಿಸಿ ತಳ ಸಮುದಾಯಗಳನ್ನ ಮುಸ್ಲಿಮರ ವಿರುದ್ಧ ಎತ್ತಿ ಕಟ್ಟೋ ಕೆಲಸಗಳೂ ಆಗಿದ್ದಾವೆ. ಆದ್ರೆ ಅಂಬೇಡ್ಕರ್ ವಿಚಾರಗಳು ಸೂರ್ಯನಷ್ಟೇ ಪ್ರಕಾರ ಆಗಿದ್ರಿಂದ ಅವರೆಲ್ಲ ಕೆಲಸಗಳು ಉಲ್ಟಾ ಹೊಡೆದ್ವು. ಅಂಬೇಡ್ಕರ್ ವಿಚಾರಗಳನ್ನ ತಿರ್ಚೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅರ್ಥ ಆದ್ಮೇಲೆ ಅಂಬೇಡ್ಕರರನ್ನ ಉಸಿರು ಮಾಡ್ಕೊಂಡಿರೋರ ಮೇಲೆ ಕಾನೂನಾತ್ಮಕ ಪ್ರಯೋಗಗಳು ಕೂಡ ನಡೆದೋದ್ವು. ಆದ್ರೆ ಅಂಬೇಡ್ಕರ್ ವಿಚಾರಗಳನ್ನ ತಿರ್ಚಿ ತಮಗೆ ಬೇಕಾದಂತೆ ಬ್ರ್ಯಾಂಡ್ ಮಾಡಿಕೊಳ್ಳುವ ಪ್ರಯತ್ನಗಳೆಲ್ಲ ಉಲ್ಟಾ ಹೊಡೆದೋಗಿದ್ದಾವೆ. ರಾಜಕೀಯ ಉದ್ದೇಶಗಳಿಗೆ ಅಂಬೇಡ್ಕರರನ್ನ ಹೇಗ್ ಬೇಕೋ ಹಾಗೆ ಬಳಸ್ಕೊಳ್ಳಲಾಗಿದೆ. ಗಾಂಧೀಜಿ ವಿರುದ್ಧ ಎತ್ತಿ ಕಟ್ಟಲಾಯಿತು. ನೆಹರು ಅವರನ್ನ ಅಂಬೇಡ್ಕರ್ ವಿರೋಧಿ ಅಂತ ಅಪವಾದ ಹೊರಿಸಲಾಯಿತು. ಹೀಗೆ ಅಪವಾದ ಹೊರಿಸಿದ ಜನ ಯಾವತ್ತಿಗೂ ಸಾವರ್ಕರ್ RSS ಕೂಡ ಬಾಬಾ ಸಾಹೇಬರ ಸಿದ್ಧಾಂತಕ್ಕೆ ವಿರುದ್ಧವಾಗಿದ್ರು ಅನ್ನೋದನ್ನ ಹೇಳೋದಿಲ್ಲ. ಇದೊಂದು ರಾಜಕೀಯ ಇಬ್ಬಂದಿತನ, ಇದೊಂದು ದುಷ್ಟ ಯೋಚನೆ. ಇದೇ ರೀತಿಯ ಯೋಚನೆ ಬಿಜೆಪಿಯವರ ಮನಸ್ಸಲ್ಲಿ ಇತ್ತು. ಅದನ್ನೇ ಇವಾಗ ಅಮಿತ್ ಶಾ ಬಾಯ್ಬಿಟ್ಟಿದ್ದಾರೆ ಅಂತ ಮನುಸ್ಮೃತಿಯನ್ನ ಮುಂದಿಟ್ಕೊಂಡೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ಆರೋಪ ಮಾಡಿದ್ದಾರೆ. कि ये लोग संविधान को नहीं मानते। स्वर्ग और नर्क की जब बात करते हैं तो ये मनुस्मृति की बात करते हैं। इसमें ही लिखा है कि क्या क्या स्वर्ग है, क्या क्या कौन से जाति कहाँ जाएंगे, क्या पढ़े तो क्या हो जाएंगे। ये मानसिकता मोदी सरकार के कैबिनेट मिनिस्टर्स को और मोदी साहब को भी है। ಒಟ್ನಲ್ಲಿ ತುಂಬಿದ ಸದನದಲ್ಲೇ ಅಮಿತ್ ಶಾ ಬಾಯಿಂದ ವಿವಾದಾತ್ಮಕ ಮಾತುಗಳು ಹೊರಬಿದ್ದಿದ್ದಾವೆ. ಅದು ಬಾಬಾ ಸಾಹೇಬ್ ಅಂಬೇಡ್ಕರರ ಬಗ್ಗೆ. ದಲಿತರು, ದಮನಿತರು, ಅಲ್ಪಸಂಖ್ಯಾತರು ಅಂಬೇಡ್ಕರ್ ಜಪ ಮಾಡ್ತಾನೆ ಇರ್ತಾರೆ. ಅವಶ್ಯಕತೆ ಇದ್ದಾಗೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರರನ್ನ ನೆನೆಸಿಕೊಳ್ತಾನೆ ಇರ್ತಾರೆ. ಇದು ಈ ಕಾಲದ ಅಗತ್ಯತೆ ಮತ್ತು ಅನಿವಾರ್ಯವೇ ಹೊರತು ಫ್ಯಾಷನ್ ಅಲ್ಲ ಅಂತ ಅಮಿತ್ ಶಾ ಮಾತಿಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಇಷ್ಟೆಲ್ಲ ಆಕ್ರೋಶ ವ್ಯಕ್ತವಾದ ಮೇಲೆ ಅಮಿತ್ ಶಾ ದೇಶದ ಜನರ ಮುಂದೆ ಕ್ಷಮೆ ಕೇಳ್ತಾರಾ ಅಥವಾ ರಾಜೀನಾಮೆ ಕೊಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದು ಇವತ್ತಿನ ತ್ರಿವರ್ಣ ಸ್ಪೆಷಲ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.